ಹಾಯ್ ಹೆಲೋ ನಮಸ್ಕಾರ ಎಲ್ಲ ನನ್ನ ಕನ್ನಡದ ಕಣ್ಮಣಿಗಳಿಗೆ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆ ಸ್ನೇಹಿತರೆ, ಎಲ್ಲ ನನ್ನ ವೀಕ್ಷಕರಿಗೆ ಟೈಟಲ್ಲು ತಮ್ಮನೆಲ್ಲ ನೋಡಿ ನಿಮಗೆಲ್ಲ ಆಲ್ರೆಡಿ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೌದು ಸ್ನೇಹಿತರೆ, ಖ್ಯಾತ ನಟರಾದ ಆನೇಕಲ್ ಬಾಲರಾಜ್ ಅವರ ಪುತ್ರ ಆದ ಸಂತೋಷ್ ಬಾಲರಾಜ್ ಅವರು ಇಂದು ಬೆಳಗ್ಗೆ 10 ಗಂಟೆಗೆ ವಿಧಿವಶರಾಗಿದ್ದಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಆಗಸ್ಟ್ 2025 ಮಂಗಳವಾರ 5ನೇ ತಾರೀಕು ಇವತ್ತು ಬೆಳಗ್ಗೆ 10 ಗಂಟೆಗೆ ಸಂತೋಷ್ ಅವರು ಬಾಲರಾಜ್ ಅವರ ಮಗನಾದ ಸಂತೋಷ್ ಅವರು ನಮ್ಮನ್ನೆಲ್ಲ ಬಿಟ್ಟು ಯಲೋಕ ತ್ಯಜಿಸಿದ್ದಾರೆ ಸ್ನೇಹಿತರೆ. ತುಂಬ ಬೇಸರದ ವಿಷಯ ಸ್ನೇಹಿತರೆ. 38 ವರ್ಷದ ವ್ಯಕ್ತಿ ಇವರು. ಕಳೆದ 1.5 ವರ್ಷದ ಹಿಂದೆ ಅವ್ರ ತಂದೆಯವ್ರನ್ನ ಕೂಡ ಇವರು ಕಳ್ಕೊಂಡಿದ್ರು ಸ್ನೇಹಿತರೆ. ಹೇಳ್ಬೇಕಂದ್ರೆ ಅವ್ರ ತಂದೆಯವ್ರನ್ನು ಕೂಡ ಇವರು ಕಳ್ಕೊಂಡಿದ್ರು. ಕೇವಲ ಇವಾಗ ಅವ್ರ ಮನೆಯಲ್ಲಿ ಅವರು, ಅವ್ರ ತಾಯಿ ಮತ್ತೆ ಅವ್ರ ತಂಗಿ ಇದ್ರು ಸ್ನೇಹಿತರೆ. 3 ಜನ ಇದ್ರು. ಆದ್ರೆ ಏನ್ ಮಾಡೋದು, ವಿಧಿ ಆಟನೇ ಬೇರೆ ಆಗಿತ್ತು. ಇವತ್ತು ಅವ್ರನ್ನು ಕೂಡ ನಾವು ಕಳ್ಕೊಳ್ಳುವಂತ ಪರಿಸ್ಥಿತಿ ಬಂತು. ಅವ್ರ ತಂದೆಯವ್ರನ್ನ ಅವ್ರು ಕಳ್ಕೊಂಡ್ರು, ಬಟ್ ಅವ್ರನ್ನ ನಾವು ಕಳ್ಕೊಂಡ್ವಿ. ನಮ್ಮ ಸಿನಿಮಾ ರಂಗ ಮತ್ತೆ ನಾವೇನು ಸಿನಿಮಾ ನೋಡುವಂತ ವೀಕ್ಷಕರು ನಾವು ಕಳ್ಕೊಂಡ್ವಿ ಸ್ನೇಹಿತರೆ. ಇನ್ನೊಂದು ಹೇಳ್ಬೇಕಂದ್ರೆ ಅವ್ರದ್ದು ಇವಾಗ ಒಂದು ಪಿಕ್ಚರ್ ಶೂಟಿಂಗ್ ಕೂಡ ನಡೀತಾ ಇತ್ತು ಅಂತ ಸ್ನೇಹಿತರೆ. ಸಂತೋಷ್ ಅವ್ರದ್ದು ಪಿಕ್ಚರ್ ಶೂಟಿಂಗ್ ಕೂಡ ನಡೀತಾ ಇತ್ತು. ತುಂಬ ಬೇಜಾರಾಗುತ್ತೆ ಕೇಳಿದ್ರೆ. ಅವ್ರು ಇವಾಗ ಸತ್ಯ ಅಂತ ಹೇಳಿ ಒಂದು ಮೂವಿಲಿ ಆ್ಯಕ್ಟ್ ಮಾಡ್ತಾ ಇದ್ರಂತೆ ಸ್ನೇಹಿತರೆ. ಸತ್ಯ ಅಂತ ಒಂದು ಮೂವಿಲಿ ಆ್ಯಕ್ಟ್ ಮಾಡ್ತಾ ಇದ್ರಂತೆ. ಆದರೆ ಇವತ್ತು ಬೆಳಗ್ಗೆ 10 ಗಂಟೆಗೆ ಅನಾರೋಗ್ಯ, ಆಲ್ರೆಡಿ ತುಂಬ ತಿಂಗಳುಗಳಿಂದ ಮತ್ತೆ ಇನ್ನೊಂದು 4-5 ಡೇಸ್ ಹಿಂದೆ ಎಲ್ಲರೂ ನೋಡಿದ್ರಿ ನ್ಯೂಸ್ ಚಾನಲಲ್ಲಿ. ತುಂಬ ಗಂಭೀರ ಸ್ಥಿತಿ ಆಗಿದೆ ಅವ್ರದ್ದು ಅಂತ ಹೇಳಿ ನೀವು ಎಲ್ಲರೂ ನೋಡಿದ್ರಿ. ಸಂತೋಷ್ ಅವ್ರದ್ದು ಗಂಭೀರ ಸ್ಥಿತಿ ಆಗಿದೆ. ಆದರೆ ಏನು ಮಾಡೋದು, ಇವತ್ತು ಬೆಳಗ್ಗೆ ತೀರ್ಕೊಂಡ್ರು ಸ್ನೇಹಿತರೆ. ಅವರಿಗೆ ಆ್ಯಕ್ಚುಲಿ ಒಂದು 3-4 ಮಂತ್ಸಿಂದ ಜಾಂಡೀಸ್ ಆಗಿತ್ತಂತೆ ಸ್ನೇಹಿತರೆ. ಜಾಂಡೀಸಿಂದ ಅವರು ಬಳಲ್ತಿದ್ರಂತೆ. ಅವರಿಗೆ ತೀವ್ರವಾಗಿ ಆರೋಗ್ಯದಲ್ಲಿ ಏರ್ಪೇರ್ ಆಗಿದ್ದರಿಂದ ಕುಮಾರಸ್ವಾಮಿ ಲೇಔಟ್ ಅಲ್ಲಿರೋ ಸಾಗರ್ ಅಪೋಲೋ ಹಾಸ್ಪಿಟಲ್ಗೆ ಅವರಿಗೆ ಅಡ್ಮಿಟ್ ಮಾಡಿದ್ರಂತೆ ಸ್ನೇಹಿತರೆ. ಕುಮಾರಸ್ವಾಮಿ ಲೇಔಟ್ ಅಲ್ಲಿರೋ ಸಾಗರ್ ಅಪೋಲೋ ಹಾಸ್ಪಿಟಲ್ಗೆ. ಬಟ್ ಆದರೆ ಚಿಕಿತ್ಸೆ ಫಲಕಾರಿ ಆಗದೇ ಇರೋ ಕಾರಣದಿಂದ ಕರಿಯಾಟು, ಗಣಪ, ಕೆಂಪ ಸಿನಿಮಾಗಳ ಖ್ಯಾತಿಯ ನಟ ಅವರು, ಹಿಟ್ ಸಾಂಗ್ಸು, 1-2 ಕನ್ನಡದಲ್ಲಿ ಹಿಟ್ ಸಾಂಗ್ಸು ಕೊಟ್ಟಂತ ಒಬ್ಬ ನಟ ಇವತ್ತು ತೀರ್ಕೊಂಡಿದ್ದಾರೆ ಸ್ನೇಹಿತರೆ. ಆದರೆ ಇನ್ನೊಂದು ಬೇಜಾರಾಗುವಂಥ ವಿಷಯ ಏನಂದರೆ, ಸತ್ಯ ಚಿತ್ರ ಇನ್ನೂ ರಿಲೀಸ್ ಆಗಬೇಕಾಗಿತ್ತು. ಹೌದು, ಸತ್ಯ ಚಿತ್ರ ಇನ್ನೂ ಶೂಟಿಂಗ್ ನಡೀತಾ ಇತ್ತಂತೆ, ರಿಲೀಸ್ ಆಗಬೇಕಾಗಿತ್ತಂತೆ. ರಿಲೀಸ್ಗೂ ಮುನ್ನ ಪಿಕ್ಚರ್ ಆ್ಯಕ್ಟಿಂಗಲ್ಲಿ ಆ್ಯಕ್ಟ್ ಮಾಡ್ತಾ ಇರುವಂಥ ವ್ಯಕ್ತಿ ರಿಲೀಸ್ಗೂ ಮುನ್ನ ತೀರ್ಕೊಂಡಿದ್ದಾರೆ ಸ್ನೇಹಿತರೆ. ಅದು ತುಂಬ ಬೇಜಾರಾಗುವಂಥ ವಿಷಯ ಸ್ನೇಹಿತರೆ. ಅಷ್ಟೇ ಸ್ನೇಹಿತರೆ. ಸಂತೋಷ್ ಅವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಸ್ನೇಹಿತರೆ. ಇದೇ ವಿಷಯ ಹೇಳೋದಕ್ಕೆ ವಿಡಿಯೋ ಮಾಡಿದ್ದೆ ಸ್ನೇಹಿತರೆ. ಬಾಯ್ ಸ್ನೇಹಿತರೆ.